ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನು ಅದನ್ನು ಸಾಗಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರಿಯರೇ. ನಮ್ಮ ಭೂಯಾತ್ರೆ ಚಿಂತೆಗಳೆಲ್ಲ ದೇವರನ್ನು ನಾವು ವಹಿಸಿ ಬಿಡುವಂತರಾಗಿರ್ಬೇಕು. ನಾವು ಭರವಸೆ ಉಳ್ಳವರಾಗಿರ್ಬೇಕು. ಆತನು ಅವನ್ನೆಲ್ಲವನ್ನು ಸಾಗಿಸುವಂತ ದೇವರಾಗಿದ್ರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿರು ಪ್ರಿಯರೇ. ನಮ್ಮ ಮಾರ್ಗಗಳೆಲ್ಲ ದೇವರಿಗೆ ಸಮರ್ಪಿಸುವಂತರಾಗಿರ್ಬೇಕು. ನಮ್ಮ ಆಲೋಚನೆ, ನಾವು ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಜೀವಿಸ್ಬೇಕು, ನಮ್ಮ ಭೂಯಾತ್ರೆಯಲ್ಲಿ ಇರುವಂತ ಎಲ್ಲ, ನಮ್ಮ ಜೀವಿತದಲ್ಲಿರುವಂತ ಎಲ್ಲವನ್ನು ದೇವರಿಗೆ ನಾವು ವಹಿಸಿ ಬಿಡುವಂತರಾಗಿರ್ಬೇಕು. ವಹಿಸಿ ಬಿಟ್ಟು ನಾವು ಭರವಸೆದಿಂದ ನಂಬಿಕೆ ಉಳ್ಳರಾಗಿರ್ಬೇಕು. ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಆತ ನಮ್ಮ ಜೀವಿತದಲ್ಲಿ ಆತನ ಮಾರ್ಗವೆಲ್ಲ ಸರಳವಾಗಿ ನಮ್ಮ ನಡೆಸುವಂತರಾಗಿದ್ದಾರೆ ಎಂಬುದಾಗಿ ನಾವು ಭರವಸೆ ಉಳ್ಳರಾಗಿ ಜೀವಿಸುವಾಗ ದೇವರು ಅವೆಲ್ಲವನ್ನು ಸಾಗಿಸುವಂತರಾಗಿದ್ದಾರೆ ಪ್ರಿಯರೇ. ಅಲ್ಲಿ ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಯಾವ್ಯಾವ ವಿಷಯದಲ್ಲಿ ನೀವು ಚಿಂತೆ, ನಿಮ್ಮ ಭಾರಗಳೆಲ್ಲ ಇಟ್ಕೊಂಡು ನೀವು ಜೀವನ ಸಾಕ್ತಿದ್ರು ಪ್ರಿಯರೇ, ಆದ್ರೆ ಭಯ ಪಡಬೇಡ. ನಮ್ಮ ಭೂಯಾತ್ರೆಗಳಿರುವಂತ ಪ್ರತಿಯೊಂದು ಸಮಸ್ಯೆಗಳು, ಚಿಂತನೆಗಳು ಎಲ್ಲ ದೇವ್ರೇನ್ ಮಾಡ್ತಿದ್ರೆ, ನನಗೆ ವಹಿಸಿ ಬಿಡ್ರಿ, ಅವೆಲ್ಲ ನಾನು ಸಾಗಿಸ್ತೇನೆ ಎಂಬುದಾಗಿ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಆಗದಂತ ಯಾವ ಕೆಲಸಗಳೇ ಆಗಿರ್ಬೋದು, ಯಾವ ವಿಷಯದಲ್ಲಿ ನಾವು ಏನೇ ಯೋಚನೆ ಮಾಡಿ ಆಗದಂತ ಪರಿಸ್ಥಿತಿಲಿ ಇದೆ ಅಂತ ಹೇಳಿ ನಾವು ನಂಬಿಕೆ ಇಲ್ಲದ ಹಾಗೆ ಜೀವಿಸಿರ್ಬೋದು ಪ್ರಿಯರೇ. ಆದ್ರೆ ನಾವು ದೇವರಿಗೆ ಎಲ್ಲವನ್ನು ಸಮರ್ಪಿಸಿ ನಾವು ಆತನ ಮೇಲೆ ನಂಬಿಕೆ, ವಿಶ್ವಾಸ, ಆತನ ಮೇಲೆ ಆಧಾರ ಇಟ್ಟು ನಾವು ಜೀವಿಸುವಾಗ ಪ್ರತಿಯೊಂದು ವಿಷಯದಲ್ಲಿ ನಾವು ಆತನಿಗೆ ಪ್ರಾರ್ಥನೆ ಮೂಲಕವಾಗಿ ನಾವು ಜೀವಿಸುವಂತರಾಗಿರ್ಬೇಕು ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ ಈ ವಾಗ್ದಾನ ಮೂಲಕವಾಗಿ ಆತ ನಮ್ಗೆಲ್ಲವನ್ನು ಸಾಗಿಸುವಂತ ದೇವರು, ಆತ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯ ನಡೆಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ವಿಶ್ವಾಸ ಇಟ್ಟು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ಆತ ನೆರವೇರಿಸಿ ಆಶೀರ್ವದಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ದೇವ್ರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ ಮತ್ತು ನೂತನ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ನಾವೆಲ್ಲಾ ವಿಷಯ ದೇವ್ರ ಮೇಲೆ ನಂಬಿಕೆ ಉಳ್ಳೋಣ, ಭರವಸೆದಿಂದ ಇರೋಣ. ಆತ ನಮ್ಮ ಮಾರ್ಗಗಳೆಲ್ಲ ಆತನು ಬಲ್ಲಂತ ದೇವರು, ಆತ ನಮ್ಮ ನಡೆಸುವಂತ ದೇವರು ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲಿದ್ದು ಆತ ನಮಗೆಲ್ಲಾ ರೀತಿಯಾಗಿ ನಮ್ಮ ನಡೆಸುವಾಗ ಪ್ರಿಯರೇ, ಯಾವ ವಿಷಯದಲ್ಲಿ ಭಯ ಪಡದಂಗೆ ನಾವು ಧೈರ್ಯನಿದ್ದು ಜೀವನ ಸಾಗಿಸುವಂತರ ಇರೋಣ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ. ಮುಂಜಾನೆ ಸಮಯದಲ್ಲಿ ಅಪ್ಪ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ತಂದೆ, ಈ ವಾಗ್ದಾನ ಅವರ ಜೀವಿತಲಪ್ಪ ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು, ಆಶೀರ್ವದಿಸುವಂತ ದೇವ್ರು, ನೀವು ಬಲಪಡಿಸುವಂತ ದೇವ್ರು ನೀವು ಆಗಿರಿ ಪ್ರಭಾ. ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನದಿಂದ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ. ಎಷ್ಟು ಜನರು ಕಷ್ಟದಲ್ಲಿದ್ದಾರೆ ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡ್ರಿ. ಸಮಸ್ಯೆಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ ಪ್ರಭಾ. ಮತ್ತು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಭಾ. ನಿಮ್ಮ ಭೂಯಾತ್ರೆಗಳೆಲ್ಲ ನನಗೆ ವಹಿಸಿ ಬಿಡಿರಿ, ನೀವು ಭರವಸೆದಿಂದಿರ್ರಿ, ಅವೆಲ್ಲ ನಾನು ಸಾಗಿಸ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿ ಪ್ರಭಾ. ನಮ್ಮ ಚಿಂತೆಗಳು, ನಮ್ಮ ಭಾರಗಳು, ನಮ್ಮ ಎಲ್ಲಾ ವಿಷಯದ ಪ್ರಭಾ ನಾವು ನಿನ್ ಮೇಲೆ ಹಾಕಿ ನಿನ್ ಮೇಲೆ ಭರವಸೆ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ಪ್ರಭಾ, ನಮ್ಗೆ ಎಲ್ಲಾ ಮಾರ್ಗಗಳು ನೀವೇ ನಮ್ಮ ನಡೆಸುವಾಗ, ಎಲ್ಲಾ ವಿಷಯ ನೀವು ನಮ್ಮ ಜೊತೆಲಿ ಇರುವಾಗ ಪ್ರಭಾ, ಯಾವ ವಿಷಯ ಭಯ ಪಡದಂಗೆ ಪ್ರಭಾ
ನಾವು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಈ ಮುಂಜಾನೆ ಸಮಯ ಪ್ರಭಾ ನೀವು ವಾಗ್ದಾನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಕಾರ್ಯ ಮಾಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬಿ ವಿಶ್ವಾಸ ಮಾಡಿ ಈ ಪ್ರಾರ್ಥನೆ ಕೇಳ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತಕರವಾಗಿ ಪ್ರಭಾ ಈ ವಾಗ್ದಾನ ನೆರವೇರಿಸಿ ಅಷ್ಟು ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಗ್ದಾನ ಕೇಳಿ ಎಷ್ಟು ಜನರು ಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ದಾರೆ ಪ್ರಿಯರೇ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ನೀವು ಹೊಂದ್ಕೊಂಡಿರುವಂತ ಸಂತೋಷವು ಬಲವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಇಷ್ಟು ದಿನಮಾನಗಳೆಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ನೂತನ ವರ್ಷದಲ್ಲಿ ನಮ್ಮನ್ನು ಕಾಲಿಡುವುದಕ್ಕಾಗಿ ದೇವ್ರ ಕೃಪೆ ಮಾಡಿದಕ್ಕಾಗಿ ದೇವ್ರ ನಮ್ಮ ಸ್ತೋತ್ರವಾಗಲಿ ಎಂಬುದಾಗಿ ನಾವು ಆತನಿಗೆ ಅದ್ಭುತ ರೀತಿಗೆ ಆರಾಧನೆ ಮಾಡುವಂತರಾಗಿರೋಣ ಪ್ರಿಯರೇ. ಮತ್ತು ಸಾಯಂಕಾಲ 8 ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ ಮಿಸ್ ಮಾಡ್ಕೊಂಡಾಗಿ ಲೈವ್ದಲ್ಲಿ ಏಕೀಭವಿಸ್ರಿ. ಅದ್ಭುತ ರೀತಿಯಾಗಿ ಆರಾಧನೆ, ಬಿಡುಗಡೆ, ಸ್ವಸ್ಥತೆ, ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಆರಾಧನೆ ಏಕೀಭವಿಸ್ರಿ. ದೇವರು ಇವಾಗ ಲೈವ್ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.